ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತೈತೆ ಅಂತ ಮೊದಲೇ ಬಿಗ್ ಇನ್ವೆಸ್ಟರ್ಸ್ಗಳಿಗೆ ಹೆಂಗೆ ಗೊತ್ತಾಗ್ತೈತಿ ಅವ್ರು ಯೂಸ್ ಮಾಡುವಂಥ ಒಂದು ಸೀಕ್ರೆಟ್ ವೆಪನ್ ಅಂತಂದ್ರೆ ಅದು ಆಪ್ಷನ್ ಚೈನ್. ಈ ಒಂದು ಆಪ್ಷನ್ ಚೈನ್ ಹೆಂಗೆ ವರ್ಕ್ ಆಗ್ತೈತಿ, ಏನೆಲ್ಲ ಅದ್ರೊಳಗೆ ಸೀಕ್ರೆಟ್ ಐತಿ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ. ಈ ಆಪ್ಷನ್ ಚೈನ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಬಿಗ್ ಇನ್ವೆಸ್ಟರ್ಸ್ಗಳಿಗೆ, FIIಗಳಿಗೆ ಮತ್ತು DIIಗಳಿಗೆ, ಶಾರ್ಟ್ಸ್ಗಳಿಗೆ, ತಿಮಿಂಗ್ಗಳಿಗೆ ಏನು ಗೊತ್ತಾಗ್ತೈತಿ, ಏನು ಗೊತ್ತಾಗಲ್ಲ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಅಂತ ಈ ವಿಡಿಯೋ ಒಳಗೆ. ಅವ್ರು ಹೆಂಗೆ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಪ್ರಾಫಿಟ್ ಅನ್ನು ಮಾಡ್ಕೋತಾರ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ. ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿದ್ರು ಅಂತಂದ್ರೆ ನಿಮ್ಗೆ ಆಪ್ಷನ್ ಚೈನ್ ಬಗ್ಗೆ ಏನೆಲ್ಲ ಡೌಟ್ಸ್ ಅದಾವಲ್ಲ ಆ ಎಲ್ಲ ಡೌಟ್ಸ್ಗಳನ್ನ ನಾ ಈ ವಿಡಿಯೋಗೆ ಕ್ಲಿಯರ್ ಮಾಡೋದೀನಿ. ಈಗ ಲಾಂಗ್ ಬಿಲ್ಡಪ್, ಶಾರ್ಟ್ ಬಿಲ್ಡಪ್, ಮತ್ತು ಇನ್ ದಮ್ನಿ, ಆಡ್ ದಮ್ನಿ, ಔಟ್ ಆಫ್ ದಮ್ನಿ ಇದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಬಾ ಜನಕ್ಕೆ. ಹಂಗಾಗಿ ಅದೆಲ್ಲನೂ ಈ ವಿಡಿಯೋ ಒಳಗೆ ಅರ್ಥ ಮಾಡಿಸ್ಕೊಡ್ತೇನೆ ನಿಮ್ಗೆ. ಈ ವಿಡಿಯೋ ಒಳಗೆ ನಿಮ್ಗೆ ಭಾಳ ಅಂದ್ರೆ ಭಾಳ ವ್ಯಾಲ್ಯೂಯಬಲ್ ಥಿಂಗ್ಸ್ ಸಿಗ್ತಾವ. ಅದಕ್ಕೋಸ್ಕರ ವಿಡಿಯೋ ಎಂಡ್ ಆಗೋವರೆಗೂ ನೋಡ್ರಿ. ಈಗ ನೋಡಿ ನಾನು NSE ವೆಬ್ಸೈಟಿಗೆ ಬಂದೀನಿ. NSE ವೆಬ್ಸೈಟ್ ಒಳಗೆ ಇರುವಂಥ ಒಂದು ಆಪ್ಷನ್ ಚೈನ್ ಅನ್ನು ಓಪನ್ ಮಾಡೋದೀನಿ. ಈ ಒಂದು ಆಪ್ಷನ್ ಚೈನ್ ನೋಡೋಣ ಅಂತ ಆಪ್ಷನ್ ಚೈನ್ ಹೆಂಗಿರುತ್ತೆ ಏನಂತಂದು ತಿಳಿಸ್ತಾರಂತ. ಬರ್ರಿ ಈಗ ಸ್ಕ್ರೀನ್ ಮೇಲೆ ಹೋಗೋಣ ಅಂತ. ಈಗ ನೋಡ್ಬೋದು ನೀವು, ನಾವು NSE ವೆಬ್ಸೈಟ್ ಒಳಗೆ ಬಂದೇವಿ. ಈಗ ಈ NSE ವೆಬ್ಸೈಟ್ ಒಳಗೆ ಇರುವಂಥ ಒಂದು ಆಪ್ಷನ್ ಚೈನ್ ಅನ್ನು ಓಪನ್ ಮಾಡೋಣ. ಈಗ ನಾವು ಲೈವ್ ಪ್ರೈಸ್ ನೋಡೋಣ ಅಂತ. ಮಾರ್ಕೆಟ್ ಒಳಗೆ ಲೈವ್ ಪ್ರೈಸ್ ಏನೈತೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ಮಾರ್ಕೆಟ್ ಒಳಗೆ ಲೈವ್ ಪ್ರೈಸ್ 26,044 ರೂಪಾಯಿ ಐತಿ. ಈ ಒಂದು 26,044 ರೂಪಾಯಿ ಏನಾಗ್ತೈತಿ, ಇದು ಸ್ಪಾಟ್ ಪ್ರೈಸ್ ಆಗ್ತೈತಿ. ಸ್ಪಾಟ್ ಪ್ರೈಸ್, ಸ್ಟ್ರೈಕ್ ಪ್ರೈಸ್ ಅಂತಂದ್ರೆ ಏನಂದ್ರೆ, ಸ್ಪಾಟ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಯಾವ ಒಂದು ಪ್ರೈಸ್ ಒಳಗೆ ಇರುತ್ತಲ್ಲ, ಈಗ ಆಕ್ಚುಯಲ್ ಪ್ರೈಸ್ ಏನಿರುತ್ತೆ ಮಾರ್ಕೆಟ್ ಇಂದ ಅದು ಸ್ಪಾಟ್ ಪ್ರೈಸ್ ಆಗ್ತೈತಿ. ಆಮೇಲೆ ಅದ್ರ ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಎಲ್ಲ ಇದೇನಾಗ್ತೈತಿ ಸ್ಟ್ರೈಕ್ ಪ್ರೈಸಸ್ ಆಗ್ತಾವ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಲರ್ ಚೇಂಜ್ ಐತಲ್ಲ ಇಲ್ಲಿಂದ ಮತ್ತೆ ಇಲ್ಲಿಗೆ. ಇದು ಮೇಲ್ಗಡೆ ಏನೈತಲ್ಲ ಇದು ಏನಾಗ್ತೈತಿ, ಈ ಪಾರ್ಟ್ ಆಪ್ಷನ್ ಚೈನ್ ಒಳಗೆ ನಾವು ಮೊದ್ಲೇನು ತಿಳ್ಕೊಳ್ಳೋಣ ಅಂತಂದ್ರೆ ಇನ್ ದಮ್ನಿ, ಆಡ್ ದಮ್ನಿ, ಔಟ್ ಆಫ್ ದಮ್ನಿ ತಿಳ್ಕೊಳ್ಳೋಣ ಮೊದ್ಲಿಗೆ. ಇವಾಗ ಈ ಪ್ರೈಸ್ ಏನೈತಿ ಇದು ಆಡ್ ದಮ್ನಿ ಆಕೈತಿ. ಇದ್ರ ಮೇಲ್ಗಡೆ ಇರೋದೆಲ್ಲ ಏನಾಗ್ತೈತಿ, ನಾವು ಕಾಲ್ ಸೈಡ್ ಏನಾದ್ರು ಮಾರ್ಕೆಟ್ ಕಾಲ್ ಸೈಡ್ ಮೂಮೆಂಟಮ್ ಆಗ್ತೈತಿ, ಮೇಲ್ಗಡೆ ಮೂಮೆಂಟಮ್ ಆಗ್ತೈತಿ ಅನ್ನೋವಾಗ ನಾವೇನ್ ಮಾಡ್ತೀವಿ, ಈ ಒಂದು ಡಾಟಾವನ್ನು ತಗೋತೀವಿ. ಅದ ಮಾರ್ಕೆಟ್ ಏನಾದ್ರು ಕೆಳಗಡೆ ಬರ್ತೈತಪ್ಪ ಅಂತಂದಿದ್ರೆ ಈ ಒಂದು ಡಾಟಾವನ್ನು ತಗೋತೀವಿ. ಈ ಒಂದು ಡಾಟಾ ಏನೈತಲ್ಲ ಆಪ್ಷನ್ ಚೈನ್ ಒಳಗೆ ನಮ್ಮ ಒಂದು ಲೆಫ್ಟ್ ಸೈಡ್ ಇರುವಂಥ ಡಾಟಾ ಎಲ್ಲ ಏನಾಗ್ತೈತಿ ಕಾಲ್ ಸೈಡ್ ಡಾಟಾ ಆಗಿರುತ್ತೆ. ಅದೇ ರೀತಿಯಾಗಿ ರೈಟ್ ಸೈಡ್ ಇರುವಂಥ ಡಾಟಾ ಎಲ್ಲ ಪುಟ್ ಸೈಡ್ ಡಾಟಾ ಆಗಿರುತ್ತೆ. ಪುಟ್ ಸೈಡ್ ಅಂತಂದ್ರೆ ಅದು ಮಾರ್ಕೆಟ್ ಬೀಳ್ತೈತೆ ಅನ್ನಂಗಿದ್ರೆ ನಾವು ಪುಟ್ ಸೈಡ್ ಡಾಟಾವನ್ನು ತಗೋತೀವಿ. ಅದೇ ಮಾರ್ಕೆಟ್ ರೈಸ್ ಆಗ್ತೈತಿ ಅನ್ನಂಗಿದ್ರೆ ನಾವು ಕಾಲ್ ಸೈಡ್ ಡಾಟಾವನ್ನು ತಗೋತಿರ್ತೀವಿ. ಇದ್ರೊಳಗೆ ನಾವು ಈಗ ಹೈಲೈಟೆಡ್ ಏನೈತಲ್ಲ ಈ ಒಂದು ಡಾಟಾ, ಈ ಡಾಟಾ ಹೈಲೈಟೆಡ್ ಡಾಟಾ ಎಲ್ಲ ಏನಾಗ್ತೈತಿ ಇನ್ ದಮ್ನಿ ಡಾಟಾ ಆಗ್ತೈತಿ. ಇದು ಏನು ಪ್ರೈಸ್ ಐತಲ್ಲ ಈ ಪ್ರೈಸ್ ಏನಾಗ್ತೈತಿ ಆಡ್ ದಮ್ನಿ ಆಗ್ತೈತಿ. ಸ್ಪಾಟ್ ಪ್ರೈಸ್ ಏನಿರುತ್ತಲ್ಲ ಅದು ಆಡ್ ದಮ್ನಿ ಡಾಟಾ ಆಗ್ತೈತಿ. ಅದ್ರ ಮೇಲ್ಗಡೆ ಇರೋದೆಲ್ಲ ಏನಾಗ್ತೈತಿ ಕಾಲ್ ಸೈಡ್ ನೋಡ್ಬೇಕಾರೆ ಅದ್ರ ಮೇಲ್ಗಡೆ ಇರೋದೆಲ್ಲ ಇನ್ ದಮ್ನಿ ಆಕೈತಿ, ಇನ್ ದಮ್ನಿ ಆಗ್ತೈತಿ. ಕಾಲ್ ಸೈಡ್ ಇರೋ ಡಾಟಾ ಎಲ್ಲ ಇನ್ ದಮ್ನಿ ಆಕೈತಿ. ಅದ ಪುಟ್ ಸೈಡ್ ಇರುವಂಥ ಡಾಟಾ ಎಲ್ಲ ಔಟ್ ಆಫ್ ದಮ್ನಿ ಆಕೈತಿ, OTM ಆಗ್ತೈತಿ. ಈಗ ಈ ಒಂದು ಸ್ಪಾಟ್ ಪ್ರೈಸ್ ಅಂತಂದು ಹೇಳಿದೆ ನಿಮ್ಗೆ. ಸ್ಪಾಟ್ ಪ್ರೈಸ್ ಎಲ್ಲಿರುತ್ತೆ ಅಂತಂದ್ರೆ ಈ ಒಂದು ಡಾಟಾ ನೋಡತ್ತೀರಲ್ಲ ನೀವು, ಇದು ಸ್ಪಾಟ್ ಪ್ರೈಸ್. ಇದು ಈಗೇನು ಇಲ್ಲಿ ಲೈನ್ ಐತಲ್ಲ ಇದು ಮೇಲ್ಗಡೆ ಕೆಳಗಿಂದ ಮೇಲಿಂದ ಸಪ್ರೇಟ್ ಮಾಡುತ್ತಲ್ಲ ಈ ಲೈನ್ ಐತಿ, ಇದು ಸ್ಪಾಟ್ ಪ್ರೈಸ್ ಆಗಿರ್ತೈತಿ. ಈ ಒಂದು ಸ್ಪಾಟ್ ಪ್ರೈಸ್ ಮೇಲ್ಗಡೆ ಇರೋ ಡಾಟಾ ಎಲ್ಲ ಇನ್ ದ ಮನಿ ಆಗಿರ್ತೈತಿ. ಅದ್ರ ಕೆಳಗಡೆ ಇರುವಂಥ ಡಾಟಾ ಎಲ್ಲ ಔಟ್ ಆಫ್ ದ ಮನಿ ಆಗಿರ್ತೈತಿ. ಯಾವಾಗ ಅದು ನಾವು ಕಾಲ್ ಸೈಡ್ ಮಾರ್ಕೆಟ್ ಅಪ್ ಸೈಡ್ ಹೋಗ್ತದೆ ಅನ್ನೋವಾಗ ಈ ಡಾಟಾ ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಇವಾಗ ಆ ಆಪ್ಷನ್ ಟ್ರೆಂಡ್ ನೋಡ್ಬೋದು. ಮಾರ್ಕೆಟ್ ಟ್ರೆಂಡ್ ಹೆಂಗೈತಿ, ಕಾಲ್ ಸೈಡ್ ಐತಿ ಪೂರ್ತಿ ಮಾರ್ಕೆಟ್ ಟ್ರೆಂಡ್. ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿ ಹಿಂಗೆ ಮೇಲೋಗಿ ಮತ್ತೆ ಬಂದು ಮೇಲೋಗಿ ಮತ್ತೆ ಬಂದು ಮತ್ತೆ ಮೇಲೋಗಿ ಹೊಂಟೈತಿ. ಈ ರೀತಿಯಾಗಿ ಮೂಮೆಂಟಮ್ ಐತಲ್ಲ ಇದು ಏನಾಗ್ತೈತಿ ಕಾಲ್ ಸೈಡ್ ಟ್ರೆಂಡ್ ಆಗ್ತೈತಿ. ಈ ಟ್ರೆಂಡ್ ಒಳಗೆ ನಾವು ಏನು ಮಾಡ್ತೇವಿ, ಈ ಡಾಟಾ ಒಳಗೆ NSE ಈ ಡಾಟಾ ಒಳಗೆ ನಾವು ಇಲ್ಲಿ ಮೇಲ್ಗಡೆ ಇರುವಂಥ ಡಾಟಾ ಒಳಗೆ ನಾವು ಟ್ರೇಡ್ ಮಾಡ್ತಿರ್ತೇವೆ. ಈ ಇನ್ ದ ಮನಿ ಡಾಟಾ ಒಳಗೆ ನಾವು ಟ್ರೇಡ್ ಮಾಡೋದು ಭಾಳ ಚಲೋ. ಔಟ್ ಆಫ್ ದ ಮನಿ ಡಾಟಾ ಒಳಗೆ ಮಾಡೋದು ಭಾಳ ಅಂದ್ರೆ ಭಾಳ ರಿಸ್ಕಿ. ಯಾಕಂತಂದ್ರೆ ಮಾರ್ಕೆಟ್ ಒಳಗೆ ಇನ್ ದ ಮನಿ ಒಳಗೆ ಏನಾಗ್ತೈತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರ್ತೈತಿ ಮತ್ತು ಟೈಮ್ ವ್ಯಾಲ್ಯೂ ಕೂಡ ಇರ್ತೈತಿ. ಬಟ್ ಇದ್ರೊಳಗೆ ಔಟ್ ಆಫ್ ದ ಮನಿ ಡಾಟಾ ಒಳಗೆ ಏನಾಗ್ತೈತಿ ಬರೀ ಟೈಮ್ ವ್ಯಾಲ್ಯೂ ಮಾತ್ರ ಇರ್ತೈತಿ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋಂಗಿಲ್ಲ. ಹಾಗಾಗಿ ನಾವೇನು ಮಾಡ್ಬೇಕೈತಿ, ಗುಡ್ ರಿಟರ್ನ್ಸ್ ಅಂತ ತೆಗಿಬೇಕಂತಂದ್ರೆ, ಒಳ್ಳೆ ರಿಟರ್ನ್ಸ್ ಅಂತ ತೆಗಿಬೇಕಂದ್ರೆ ನಾವು ಔಟ್ ಆಫ್ ದ ಮನಿ ತಗೋದ್ರ ಬದಲು ಇನ್ ದ ಮನಿಯನ್ನು ತಗೋಬೇಕು. ಇನ್ ದ ಮನಿ ಒಳಗೂ ಕೂಡ ಯಾವ ಸ್ಟ್ರೈಕ್ ಅಂತ ತಗೋಬೇಕಂತಂದ್ರೆ ಮೇಲ್ಗಡೆ ಇರುವಂಥ ಒಂದು 3 ಸ್ಟ್ರೈಕ್ ಮತ್ತು ಔಟ್ ಆಫ್ ದ ಮನಿ ಒಳಗೆ ಕೆಳಗಡೆ ಇರುವಂಥ ಒಂದು 3 ಸ್ಟ್ರೈಕ್. ಇದು 4 ಬಂದವ, ಬಟ್ 3 ಸ್ಟ್ರೈಕನ್ನ ತಗೋಬೇಕಾಗೈತಿ. ಇದು ಕಾಲ್ ಸೈಡಿಂದ ಆತ. ಈಗ ಪುಟ್ ಸೈಡ್ ಬರೋಣ ಅಂತ. ಪುಟ್ ಸೈಡ್ ಕೂಡ ಇದು LTP ಇದೆ. LTP ಅಂತ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಇಲ್ಲಿ ಕಾಲ್ ಸೈಡ್ ಕೂಡ ಇರ್ತೈತಿ LTP ಅಂತ, ಪುಟ್ ಸೈಡ್ ಕೂಡ LTP ಇರ್ತೈತಿ. ಎರಡು ಕಡೆ LTP ಇರ್ತೈತಿ. LTP ಅಂತ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತಂದ ಇಲ್ಲಿ ನೋಡ್ಬೋದ. ನಾವು ಯಾವಾಗ ನಿಮಗೆ ಹೇಳಿದ್ನೆ ಈ ಕಾಲ್ ಸೈಡ್ ಅಂತಂತಂದು, ಕಾಲ್ ಸೈಡ್ ಒಳಗೆ ಮೇಲ್ಗಡೆ ಹೋದಂಗೆಲ್ಲ ಇನ್ ದ ಮನಿ ಅಂತಂದ ಮೇಲ್ಗಡೆ ಹೋದಂಗೆ ನೋಡ್ಬೋದು ಡಾಟಾ ಏನಾಗ್ತೈತಿ ಪ್ರೈಸ್ ಜಾಸ್ತಿ ಹಾಕೋತ ಹೋಗೈತಿ. ಹೆಂಗೆ ನಾವು ಕೆಳಗಡೆ ಬರ್ತೇವೆ ಔಟ್ ಆಫ್ ದ ಮನಿ ಒಳಗೆ ನಮ್ಮ ಪ್ರೈಸ್ ಕಮ್ಮಿ ಸಿಗ್ತೈತಿ. ಈ ಒಂದು ಪ್ರೈಸ್ ಏನಾಗ್ತೈತಿ ಎಕ್ಸ್ಪೈರಿವರೆಗೂ ಇರುತ್ತಲ್ಲ, ಎಕ್ಸ್ಪೈರಿಗೆ ಪೂರ್ತಿ 0 ಆಗ್ಬಿಡುತ್ತೆ. ಔಟ್ ಆಫ್ ದ ಮನಿ ಏನು ಡಾಟಾ ಇರುತ್ತಲ್ಲ LTP ಇರ್ತೈತಿ, ಆ ಒಂದು LTP ಪೂರ್ತಿ 0 ಆಗ್ಬಿಡುತ್ತೆ. ಹಾಗಾಗಿ ನಾವು ಔಟ್ ಆಫ್ ದ ಮನಿ ಡಾಟಾವನ್ನ
ಯೂಸ್ ಮಾಡ್ಕೋಬಾರ್ದು. ಅದ್ರೊಳಗೂ ಕೂಡ ಎಕ್ಸ್ಪೈರಿ ಒಳಗೆ ಎಸ್ಪೆಷಲಿ ಔಟ್ ಆಫ್ ದ ಮನಿ ನಾವು ಯೂಸ್ ಮಾಡತ್ತಿದ್ವಿಪ್ಪ ಅಂತಂದ್ರೆ ಭಾಳ ಈಸಿಯಾಗಿ ಭಾಳ ಜಲ್ದಿಯಾಗಿ ಝೀರೋ ಆಗ್ತೈತಿ. ಯಾಕಂದ್ರೆ ಮೊಮೆಂಟಮ್ ಜಾಸ್ತಿ ಇರುತ್ತಲ್ಲ ಎಕ್ಸ್ಪೈರಿ ನೆಕ್ಸ್ಟ್ ಟೈಮ್ ಹೇಳ್ತಾನಂತ. ಈಗ ಬರೀ ನಾವು ತಿಳ್ಕೊತೀವಿ OI ಚೈನ್ ಅಂದ್ರೆ ಏನು, OI ಚೇಂಜ್ ಹೆಂಗೆ ಇರುತ್ತೆ ಅಂತಂದ OI ಆಪ್ಷನ್ ಚೈನ್ ಅನ್ನ ತಿಳ್ಕೊಳ್ಳೋಣ ಮೊದಲಿಗೆ. FII ಮತ್ತು DIIಗಳ ಒಂದು ಸೀಕ್ರೆಟ್ ವೆಪನ್ ತಿಳ್ಕೊಳ್ತೇವಲ್ಲ, ಹಂಗಾಗಿ ತಿಳ್ಕೊಳ್ತಿರೋದು. ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಇದು OI ಚೇಂಜ್ ಅಂತಂದ. ಈ OI ಚೇಂಜ್ ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ಈ OI ಅನ್ನೋದು ಏನಾಗ್ತೈತಿ, ಯಾರಿಗೆ ಯೂಸ್ ಆಗ್ತೈತೆ ಅಂತಂದ್ರೆ ಲಾಂಗ್ ಟರ್ಮ್ 1 ವಾರ 2 ವಾರ ಅಥವಾ ಈಗ ಹೋಲ್ಡ್ ಮಾಡಿರ್ತಾರೆ 2-3 ದಿನದವರೆಗೂ ಹೋಲ್ಡ್ ಮಾಡಿರ್ತಾರಲ್ಲ, ಅವ್ರು ಏನಾಗ್ತೈತಿ OI ಅನ್ನ ನೋಡ್ಬೇಕಾಗ್ತೈತಿ. ನಾವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಇವಾಗ OI ಚೇಂಜ್ ಅನ್ನ ನೋಡ್ಬೇಕು. ಈ OI ಚೇಂಜ್ ಅನ್ನ ಯಾಕೆ ನೋಡ್ಬೇಕಂತಂದ್ರೆ, OI ಚೇಂಜ್ ಇವತ್ತು ಮಾರ್ಕೆಟ್ನಾಗ ಎಷ್ಟು ಪೊಸಿಷನ್ಗಳು ಓಪನ್ ಆಗ್ಯಾವ, ಇವೆಲ್ಲ ಪೊಸಿಷನ್ಸ್ ಏನ್ ನೋಡತ್ತಿರಲ್ಲ ನೀವಲ್ಲಿ. ಈ ಪೊಸಿಷನ್ಸ್ ಎಲ್ಲ OI ಚೇಂಜ್ ಪೊಸಿಷನ್ಸ್ ಎಲ್ಲ ಏನಾಗುತ್ತೆ, ಇವತ್ತು ಓಪನ್ ಆಗಿರುವಂತ ಪೊಸಿಷನ್ಸ್, ಓಪನ್ ಆಗಿರುವಂತ ಸೆಲ್ ಸೈಡ್ ಸೆಲ್ಲರ್ಸ್ ಓಪನ್ ಮಾಡಿರ್ತಾರೆ ಈ ಒಂದು ಪೊಸಿಷನ್ಸ್ ಎಲ್ಲ. ಇವಾಗ ಮಾರ್ಕೆಟ್ ಒಳಗೆ ಎಕ್ಸಿಕ್ಯೂಟ್ ನಾವು ಬಯರ್ಸ್ ಬೇಕಾದ್ರೆ ಈ ಒಂದು ಪೊಸಿಷನ್ ಒಳಗೆ ನಾವು ಬೈ ಮಾಡ್ಬೋದು. ಪ್ರೈಸ್ ನೋಡತ್ತೀರಿ, LTP ಪ್ರೈಸ್ ಇಲ್ಲಿ ಹೆಂಗ್ ಮೂವ್ ಆಗ್ತೈತಲ್ಲ, ಪ್ರೈಸ್ 68 ಐತಿ. ಪ್ರೈಸ್ ಮೂವ್ ಆಯ್ತು, ಇದು ಮೇಲ್ಗಡೆ ಹೋತು, ನೋಡಿದ್ರಿ 50 ಐತಿ. ಇಲ್ಲಿ ಕೂಡ ಪ್ರೈಸ್ ಚೇಂಜ್ ಆಗತ್ತಿರುತ್ತೆ. ಇಮಿಡಿಯೇಟ್ ಆಗಿ ಸೆಕೆಂಡ್ಸ್ ಚೇಂಜ್ ಆಗತ್ತೆ, ಬಟ್ ಈಗ ತೋರ್ಸೋದಿಲ್ಲ ಅದು ಯಾಕೋ. ಬಟ್ ಮಾರ್ಕೆಟ್ ಓಪನ್ ಐತಿ ಇವಾಗ. ಇನ್ನ ಮನಿ ಔಟ್ ಆಫ್ ದ ಮನಿ ಗೊತ್ತಲ್ಲ. ಈಗ ಶಾರ್ಟ್ ಬಿಲ್ಡಿಂಗ್ ಮತ್ತೆ ಲಾಂಗ್ ಬಿಲ್ಡಪ್ ಅನ್ನ ನೋಡೋಣ ಅಂತ. ಶಾರ್ಟ್ ಬಿಲ್ಡಪ್ ಅಂತಂದ್ರೆ ಪುಟ್ ಸೈಡ್ ಡಾಟಾ ಜಾಸ್ತಿ ಆಗಿರ್ತೈತಿ. OI ಚೇಂಜ್ ಒಳಗೆ ಪುಟ್ ಸೈಡ್ ಡಾಟಾ ಜಾಸ್ತಿ ಆಗಿರ್ತೈತಿ. ಲಾಂಗ್ ಬಿಲ್ಡಪ್ ಅಂತಂದ್ರೆ ಕಾಲ್ ಸೆಟ್ ಡಾಟಾ OI ಚೇಂಜ್ ಒಳಗೆ ಜಾಸ್ತಿ ಆಗಿರ್ತೈತಿ. ಈಗ ನೋಡೋಣ ಅಂತ, ಪುಟ್ ಸೆಟ್ ಜಾಸ್ತಿ ಐತೆ, ಕಾಲ್ ಸೆಟ್ ಜಾಸ್ತಿ ಐತೆ ಅಂತಂದ್ಬಿಟ್ಟ. ಪುಟ್ ಸೆಟ್ ಜಾಸ್ತಿ ಇದ್ರೆ OI ಚೇಂಜ್, ಕಾಲ್ ಸೆಟ್ಗಿಂತ ಪುಟ್ ಸೆಟ್ ಜಾಸ್ತಿ ಇದ್ರೆ ಶಾರ್ಟ್ ಬಿಲ್ಡಪ್. OI ಚೇಂಜ್ ಕಾಲ್ ಸೆಟ್ಗಿಂತ ಪುಟ್ ಸೆಟ್ ಜಾಸ್ತಿ ಇದ್ರೆ ಶಾರ್ಟ್ ಬಿಲ್ಡಪ್. ಪುಟ್ ಸೆಟ್ಗಿಂತ ಕಾಲ್ ಸೆಟ್ ಜಾಸ್ತಿ ಇದ್ರೆ ಲಾಂಗ್ ಬಿಲ್ಡಪ್ ಆಕೈತಿ. ಇದ್ರೊಳಗೆ ಶಾರ್ಟ್ ಬಿಲ್ಡಪ್ ಐತೆ, ಲಾಂಗ್ ಬಿಲ್ಡಪ್ ಐತೆ ನೋಡಿ ತಿಳ್ಕೊಳ್ಳೋಣ ಅಂತ. ನೀವೇ ಹೇಳ್ತೀರಿ, ನಾ ಏನು ಹೇಳಂಗಿಲ್ಲ. ಈಗ ಇಲ್ಲಿ ನೋಡ್ಬೋದಾ, ಈ ಒಂದು LTP ಐತಿ. ಈ LTP ಒಳಗ ಸ್ಪಾಟ್ ಪ್ರೈಸ್ ಐತಲ್ಲ, ಆ ಸ್ಪಾಟ್ ಪ್ರೈಸ್ಗಿಂತ 2 ಡಾಟಾ ಮೇಲೆ 2 ಡಾಟಾ ತೆಳಗ, ಭಾಳ ಅಂದ್ರೆ 4 ಡಾಟಾ ಮೇಲೆ 4 ಡಾಟಾ ತೆಳಗ. ಇವತ್ತು ಏನಾಗ್ತೈತಿ, ನಿನ್ನೆ ಎಕ್ಸ್ಪೈರಿ ಇತ್ತು, Nifty ಎಕ್ಸ್ಪೈರಿ ನಿನ್ನಿತ್ತು, ಹಾಗಾಗಿ ಇವತ್ತು 4 ಡಾಟಾ ನೋಡೋಣ ನಾವು. ಇದ್ರೊಳಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ, ಟೈಮ್ ವ್ಯಾಲ್ಯೂ ಇರುತ್ತೆ. ನಾವು ಯಾವಾಗ ಔಟ್ ಆಫ್ ದ ಮನಿ ಬರ್ತೀವಿ ಟೈಮ್ ವ್ಯಾಲ್ಯೂ ಇರಂಗಿಲ್ಲ, ಟೈಮ್ ವ್ಯಾಲ್ಯೂ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಂಗಿಲ್ಲ. ಔಟ್ ಆಫ್ ದ ಮನಿ ಒಳಗೆ ಟೈಮ್ ವ್ಯಾಲ್ಯೂ ಮಾತ್ರ ಇರ್ತೈತಿ. ಇಲ್ಲಿ ನೋಡ್ಬೋದು, ಇವಾಗ ಔಟ್ ಆಫ್ ದ ಮನಿ ಒಳಗೆ ಇದು ಸ್ಪಾಟ್ ಪ್ರೈಸ್. ಇದ್ರೊಳಗೆ 2 ನೋಡೋಣ ಅಂತ, ಇದ್ರೊಳಗೆ 3 ನೋಡೋಣ, ಮತ್ತು ಇದ್ರೊಳಗೆ 3 ನೋಡೋಣ ಅಂತ. 3 ನೋಡೋಣ, ಇಲ್ಲಿ ಕೂಡ ಅದನ್ನ ಮಾಡೋಣ. ಇದ್ರಿಗೂ ಕೂಡ 3 ಡಾಟಾನ ನೋಡೋಣ ಅಂತ. ಫಸ್ಟ್ ಇಲ್ಲಿ ನೋಡ್ಬೋದು, ಚೇಂಜ್ ಆಫ್ ಇಂಟ್ರೆಸ್ಟ್ 32,000 39,000 39,000 ಹೈಯೆಸ್ಟ್ ಐತಿ. 39,000 ಅಂದ್ರೆ ಯಾವ ಪ್ರೈಸಿಗೆ ಐತಿ ಇದು, ಇಲ್ಲಿ ನೋಡ್ಬೋದು 26,050. ಇದು ರೆಸಿಸ್ಟೆನ್ಸ್ ಗತೆ ವರ್ಕ್ ಆಗ್ತೈತೆ ಅಂತಂದು ತೋರ್ಸತ್ತಾರ. ರೆಸಿಸ್ಟೆನ್ಸ್ ಗತೆ ವರ್ಕ್ ಆಗ್ತೈತಿ ಯಾಕಂತಂದ್ರೆ ಇಲ್ಲಿ ಜಾಸ್ತಿ ಜನ ಏನಾದ್ರು ಆಪ್ಷನ್ ಚೈನ್ ಒಳಗೆ ಪೊಸಿಷನ್ಸ್ ಅದಾವ. ಈಗ ಆಪ್ಷನ್ ಚೈನ್ ಒಳಗೆ ಪೊಸಿಷನ್ ಅದಾವ ಅಂತಂದ್ರೆ ಇವು ಸೆಲ್ ಸೈಡ್ ಪೊಸಿಷನ್ಸ್ ಇರ್ತಾವೆ. ಆಪ್ಷನ್ ಚೈನ್ ಒಳಗೆ ಕಾಲ್ ಸೈಡ್ ಒಳಗೆ ಸೆಲ್ಲರ್ಸ್ಗಳು ಸೆಲ್ ಮಾಡಿರ್ತಾರೆ. ಆ ಒಂದು ಪೊಸಿಷನ್ ಇದೀಗ ಈ ಕಡೆ ನೋಡೋಣ ಅಂತ. ಇಲ್ಲಿ OI ಚೇಂಜು, ಈ OI ಚೇಂಜ್ ಒಳಗೆ ಈ ಕಡೆ ಡಾಟಾ ನೋಡ್ಬೋದು. 1,47,000 ಐತಿ. ಇದೆಲ್ಲೈತಿ, ಇದ್ರ ಮೇಲ್ಗಡೆ ಹೋಗೈತಿ, ಮೇಲ್ಗಡೆ ಡಾಟಾ ಐತಿ. 1,47,000 ಐತಿ. ಇಲ್ಲಿ ಕೂಡ 1,23,000 ಐತಿ. ಈ 1,23,000 ಇದರ ಪ್ರೈಸಿಗ್ನ ಅದ್ರ ಮೇಲಿನ ಪ್ರೈಸಿಗೆ ಐತಿ. ಅಂದ್ರೆ 26,000ಕ್ಕೆ ಏನೈತಿ ಸಪೋರ್ಟ್ ಐತಿ, 26,050ಕ್ಕೆ ಏನೈತಿ ರೆಸಿಸ್ಟೆನ್ಸ್ ಐತಿ. ನಿಮಗೆ ಚಾರ್ಟ್ನ ತೋರಿಸ್ತೀನಿ ಬರಲಿ. ಇಲ್ಲಿ ನೋಡ್ಬೋದು ನೀವೀಗ. ನಾನು ಇವಾಗ ಒಂದು Nifty ಚಾರ್ಟನ್ನು ಓಪನ್ ಮಾಡೀನಿ. ಈ Nifty ಚಾರ್ಟ್ ಒಳಗೆ ಏನೆಲ್ಲ ಐತೆ ನೋಡೋಣ ಅಂತ. ಇವತ್ತು ನಾನು ಬೆಳಗ್ಗೆ ಇದು ಸ್ಪಾಟ್ ಮಾಡಿದ್ದಿದ್ದು ಪೊಸಿಷನ್ನು, ಪ್ರಾಫಿಟ್ ಆಗೈತೆ ಲಾಸ್ ಆಗೈತೆ ನೋಡೋಣ ಅಂತ. ಇಟ್ಸ್ ಗುಡ್, ಚಲೋ ಐತೆ ಪೊಸಿಷನ್. ಓಕೆ, ಇದನ್ನ ಬೇಡ್ರಿ, ಇದನ್ನ ಬಿಟ್ಟು ಇವಾಗ ರಿಮೂವ್ ಮಾಡು. ಆಯ್ತು, ರಿಮೂವ್ ಆಯ್ತಾ. ಇಲ್ಲಿ ನೋಡ್ಬೋದು ಇವಾಗ ಏನಾಗೈತಿ, ಮಾರ್ಕೆಟ್ ಓಪನ್ ಆದಾಗಿಂದ ರೈಸ್ ಆಗೈತಿ. ಹೆಂಗೆ ರೈಸ್ ಆಗೈತಿ, ಹಿಂಗೆ ಬಿದ್ದೈತಿ ಮತ್ತೆ ಇರೈತಿ.
ಹೌದಾ. ಇದ್ರೊಳಗೆ ಇವಾಗ ನಾವೇನ್ ನೋಡಿದ್ವಿ, ಓ ಐ ಚೇಂಜ್ ಒಳಗೆ ನಾವೇನ್ ನೋಡಿದ್ವಿ ಅಂತಂದ್ರ ಶಾರ್ಟ್ ಬಿಲ್ಡಪ್ ಆಗೈತಿ. ಇಲ್ಲಿ ಶಾರ್ಟ್ ಬಿಲ್ಡಪ್ ಯಾಕಂತಂದ್ರ ಇದ್ರೊಳಗೆ ಇವಾಗ ಓ ಐ ಚೇಂಜ್ ಜಾಸ್ತಿ ಐತಿ, ಪುಟ್ ಸೈಡ್ ಓ ಐ ಚೇಂಜ್ ಜಾಸ್ತಿ ಐತಿ, ಕಾಲ್ ಸೈಡ್ ಓ ಐ ಚೇಂಜ್ ಕಮ್ಮಿ ಐತಿ. ಹಂಗಾಗಿ ಇದು ಶಾರ್ಟ್ ಬಿಲ್ಡಪ್ ಆಗಿರ್ತೈತಿ. ಇಲ್ಲೇನೈತಿ 14,000 ಎಲ್ಲ 1,47,000 ರೂಪಾಯಿ ಏನೈತಲ್ಲ ಈ ಪ್ರೈಸ್, 1,47,000 ರೂಪಾಯಿ ಏನು ಪ್ರೈಸ್ ಐತಲ್ಲ ಇದು, ಈ 25,900 ಏನೈತಲ್ಲ ಇದು ಸಪೋರ್ಟ್ ಆಗಿ ಕೆಲಸ ಮಾಡ್ತೈತಿ. ಹಂಗಾಗಿ ಸಪೋರ್ಟಿಗೆ ಬರುತ್ತೋ ಇಲ್ಲೋ ಪ್ರೈಸ್ ನೋಡೋಣ ಅಂತ. 25,900 ಇಲ್ಲಿ 25,900 ದನ್ ಇದನ್ನ ತೆಗಿಯೋಣ. 25,900 ಎಲ್ಲಿ ಹ್ಮ್ 19,154 ರೂಪಾಯಿ ಇರೋದ್ರಿಂದ ಏನಾಗೈತಿ, ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತೈತಿ. 26,050 ರೂಪಾಯಿ. ಈ ಒಂದು 26,050 ರೂಪಾಯಿಗೆ ಮತ್ತೊಂದು ಹಾಕೋಣಂತ. 25,050 ಹಾ ಬಂತು. ಇಲ್ಲಿ ನೋಡ್ಬೋದು ಇದು ರೆಸಿಸ್ಟೆನ್ಸ್ ಆಯ್ತು. ಹಂಗಾಗಿ ಇಲ್ಲಿ ಬಂದ್ ಕೂಡಲೇ ಮಾರ್ಕೆಟ್ ನೋಡ್ಬೋದು 2 ಸಲ ಟೈಪ್ ಮಾಡೈತಿ. 2 ಸಲ ಟೈಪ್ ಮಾಡೈತಿ ನೋಡ್ರಿ. ಇಲ್ಲಿ ಒಂದೇ ಕಡೆನ ಟೈಪ್ ಮಾಡ್ಕೊಂತ ಹೋಗೈತಿ. ಇಲ್ಲಿ ನೋಡ್ಬೋದು 2 ಸಲ ಟೈಪ್ ಮಾಡಿ ವಾಪಸ್ ತೆಳಗ್ ಬಂದಂಗೆ ಮಾಡಿ ಮತ್ತೆ ಮೇಲ್ಗಡೆ ಹೋಗೈತಿ. ಇದನ್ನ ನೋಡಿದ್ರೆ ನಿಮ್ಗೆ ಅನ್ಸತಿ ಇಲ್ಲಿ ಏನಾಗತೈತಿ, ಇವಾಗ ಮಾರ್ಕೆಟ್ ಮೊಮೆಂಟಮ್ ಕಾಲ್ ಸೈಡ್ ಅದ. ಹಂಗಾಗಿ ಟ್ರೆಂಡ್ ಜೊತೆಯಲ್ಲಿ ಮಾರ್ಕೆಟ್ ಹೊಂಟೈತಿ. ಮೇಲ್ಗಡೆ ಇರೋದು ಏನಾಗ್ತೈತಿ, ರೆಸಿಸ್ಟೆನ್ಸ್ ಆಗ್ತೈತಿ, ಕೆಳಗಡೆ ಇರೋದು ಸಪೋರ್ಟ್ ಆಗ್ತೈತಿ. ಸಪೋರ್ಟ್ ರೆಸಿಸ್ಟೆನ್ಸ್ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನ ಹೇಳ್ತಾನಂತ. ಈ ವಿಡಿಯೋ ಒಳಗೆ ನಿಮ್ಗೆ ಮಾರ್ಕೆಟ್ನಾಗ ಏನು ಮೊಮೆಂಟಮ್ ಏನಾಗ್ತೈತೆ ಅಂತಂದು ಹೇಳಿದ್ನಿ. ಅದೇ ರೀತಿಯಾಗಿ ಇದು ಆಪ್ಷನ್ ಚೈನ್ ಒಳಗೆ ನಾವೇನು ಮೇನ್ ನೋಡ್ಬೇಕಂತಂದ್ರೆ ಆಪ್ಷನ್ ಚೇಂಜ್ ನೋಡ್ಬೇಕಂತಂದು ಹೇಳಿದೆ ನಿಮ್ಗೆ. ಯಾವ ಕಡೆ ಆಪ್ಷನ್ ಚೇಂಜ್ ಕಮ್ಮಿ ಇರುತ್ತಲ್ಲ ಆ ಕಡೆ ಮಾರ್ಕೆಟ್ ಮೊಮೆಂಟಮ್ ಕೊಡ್ತೈತಿ. ಈಗ ನೋಡ್ಬೋದು ನೀವು, ಇಲ್ಲಿ 39,000 ಐತಿ, ಇಲ್ಲಿ 1,00,000 ಸಮಥಿಂಗ್ ಐತಿ. 1,00,000 ಅಂತಂದ್ರೆ ಅದು ಜಾಸ್ತಿ ಆಗ್ತೈತೆ ಅಮೌಂಟ್ ಕರೆ. ಬಟ್ ಇಲ್ಲಿ 29,000 ಇರೋದ್ರಿಂದ ಏನಾಗ್ತೈತಿ, ಮಾರ್ಕೆಟ್ ಕಾಲ್ ಸೈಡ್ ಮೊಮೆಂಟಮ್ ಕೊಡತೈತಿ. ಇದು ಲೈವ್ ಮಾರ್ಕೆಟ್ ಐತಿ. ಇದು ಫೇಕ್ ಅಲ್ಲ ಏನು ಹೇಳತ್ತಿಲ್ಲ, ಲೈವ್ ಒಳಗೆ ಮಾರ್ಕೆಟ್ ಮೊಮೆಂಟಮ್ ಆಗತ್ತಿರೋದು ನೋಡ್ಬೋದು ಇಲ್ಲಿ. ಬೇಕಾದ್ರೆ ಇದು ಕೂಡ ಮೇಲ್ಗಡೆನೇ ಹೋಗ್ತೈತಿ ಮಾರ್ಕೆಟ್, ಬೀಳಂಗಿಲ್ಲ. ಯಾಕಂತಂದ್ರೆ ಜೊತೆಗೆ ಇಲ್ಲಿ ನಮ್ಗೆ 2 ಕನ್ಫರ್ಮೇಶನ್ ಸಿಗ್ತಾವ. ಏನಂತಂದ್ರ ಒಂದೇದ್ದು ರೆಸಿಸ್ಟೆನ್ಸ್ ಐತಿ, 2 ಕನ್ಫರ್ಮೇಶನ್ ಸಿಗ್ತಾವ. ಏನಂತಂದ್ರ ಒಂದೇದು ಬಂದ್ಬಿಟ್ಟ ಓ ಐ ಚೇಂಜ್ ಕೂಡ ಕರೆಕ್ಟ್ ಐತಿ, ಕಾಲ್ ಸೈಡ್ ಮೊಮೆಂಟಮ್ ಆಗ್ತೈತಿ ಅಂತ ತೋರ್ಸತೈತಿ. ಅದ್ರ ಜೊತೆಗೆ ಟ್ರೆಂಡ್ ಕೂಡ ಕಾಲ್ ಸೈಡ್ ಐತಿ. ಯಾವಾಗ ಮಾರ್ಕೆಟ್ ಇಲ್ಲಿ ಹಿಟ್ ಆಗುತ್ತಲ್ಲ ಟ್ರೆಂಡ್ ಲೈನಿಗೆ, ಅವಾಗ ನಾವು ಬೈ ಪೊಸಿಷನ್ ಅನ್ನು ಪ್ಲಾನ್ ಮಾಡ್ಕೋಬಹುದು. ಹೌ ಇಸ್ ಪ್ಲಾನ್ ನೋಡಲ್ಲ ನೋಡೋಣ. ಅವಾಗಲೇ ನೋಡಿರ್ಬೋದು ನೀವು, ನಾವೊಂದು ಹಾಕಿದ್ನಿ ಪೊಸಿಷನ್ ಕಾಲ್ ಸೈಡ್ ಇರ್ತದ, ಮೊಮೆಂಟಮ್ ಕಾಲ್ ಸೈಡ್ ಕೊಡ್ತು. ಇದು ಓ ಐ ಚೇಂಜ್ ನಾನು ನೋಡ್ಕೊಂಡ್ಬಿಟ್ಟು ಆ ಪೊಸಿಷನ್ ಅನ್ನು ಹಾಕಿದ್ದೆ ನಾನು. ಓ ಐ ಚೇಂಜ್ ನೋಡ್ಕೊಂಡು ಹಾಕಿದ್ರೂ ಒಳ್ಳೇದು. ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತಾರೆ ಭಾಳ ಜನ, ಬಟ್ ಪ್ರೈಸ್ ಆಕ್ಷನ್ ಅನ್ನ ಬಿಗ್ ಇನ್ವೆಸ್ಟರ್ಸ್ ಅನ್ನು ಚೇಂಜ್ ಮಾಡತ್ತೇವೆ ನಾವು. ಹಂಗಾಗಿ ಪ್ರೈಸ್ ಆಕ್ಷನ್ ಅನ್ನು ಯೂಸ್ ಮಾಡಂಗಿಲ್ಲ ನಾವು. ಯಾಕಂತಂದ್ರೆ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀವಿ, ಬಟ್ ಪ್ರೈಸ್ ಆಕ್ಷನ್ ನೋಡ್ಕೊಂಡ್ಬಿಟ್ರೆ ನಾವು ಎಂಟ್ರಿ ಆಗ್ಬೇಕಲ್ಲ. ಇವಾಗ ಪ್ರೈಸ್ ಆಕ್ಷನ್ ಇದು ಟ್ರೆಂಡ್ ಲೈನಿಗೆ ಬಂದು ಟಚ್ ಆಯ್ತು ಅಂದ್ರೆ ನಾವು ಬೈ ಮಾಡ್ತೇನೆ ಅಂತ ಹೇಳಿದೆ ನಿಮ್ಗೆ. ಟ್ರೆಂಡ್ ಲೈನ್ ಟಚ್ ಆಗ್ಬೇಕಂತಂದ್ರೆ ಅದೊಂದು ಪ್ರೈಸ್ ಆಕ್ಷನ್ ಆಗಿರುತ್ತೆ. ಹಂಗಾಗಿ ಹೇಳಿದ್ದೆ ನಿಮ್ಗೆ. ಓಕೆ, ಈ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಆಪ್ಷನ್ ಚೈನ್ ಅನ್ನ ಹೆಂಗ್ ಓದ್ಬೇಕು, ಹೆಂಗ್ ತಿಳ್ಕೊಬೇಕು ಅನ್ನೋದನ್ನ ಕಲಿಸಿದ್ನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಬೇಕಂತಂದ್ರೆ ನಾನು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್, ಅದೇ ರೀತಿಯಾಗಿ ಮತ್ತೆ ಯಾವ್ದು ಟಾಪಿಕ್ ಅನ್ನ ಹೇಳಿದ್ನಿ, ಟ್ರೆಂಡ್ ಲೈನ್ ಹಾಕೋದನ್ನ, ಜೊತೆಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಇದನ್ನೆಲ್ಲ ಹೇಳ್ಬೇಕಂತ ಕಮೆಂಟ್ ಮಾಡ್ರಿ. ಯಾವ ಟಾಪಿಕ್ ನಿಮ್ಗೆ ಬೇಕಲ್ಲ ನೆಕ್ಸ್ಟ್ ಟಾಪಿಕ್, ಆ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ವಿಡಿಯೋವನ್ನು ನಾನು ನಿಮ್ಗೆ ತಿಳಿಸೋಕೆ ಹೇಳಿಲ್ಲ, ನಾನು ಕಲ್ಕೊಳ್ಳೋದಕ್ಕೋಸ್ಕರ ಹೇಳಿದ್ದಾನೆ. ಇಲ್ಲಿ ನೋಡ್ಬೋದು, ಇವಾಗ ನಾನು ಓಪನ್ ಮಾರ್ಕೆಟ್ ಒಳಗೆ ಓಪನ್ ಅದೀನಿ. ಇವಾಗ 20ನೇ ತಾರೀಕು ಇದು. ಈ 20ನೇ ತಾರೀಕು ನಿನ್ನಿದ 19ನೇ ತಾರೀಕು. 19ನೇ ತಾರೀಕಿಗೆ ನಾವು ಈ ಒಂದು ಟ್ರೆಂಡ್ ಲೈನ್ ಅನ್ನ ಹಾಕಿದ್ವಿ. ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್. ಸಪೋರ್ಟ್ ಎಷ್ಟು ಬಂದಿತ್ತು ನಿನ್ನೆ ವಾಯು ಪ್ರಕಾರ ನೋಡಿದಾದ್ರೆ ನಾವು 25,900 ಸಪೋರ್ಟ್ ಬಂದಿತ್ತು. ಇಲ್ಲಿ ಮೇಲ್ಗಡೆ ನೋಡ್ಬೋದು ರೆಸಿಸ್ಟೆನ್ಸ್ 26,050 ಇತ್ತು. ಈ ಒಂದು 25,050ಕ್ಕೆ ನಾವು ಇಲ್ಲಿ ಈ ಪಾಯಿಂಟ್ನಾಗ ಏನಾದರೂ ಮಾರ್ಕೆಟ್ ಬಂದ್ರೆ ಬೈ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಏನಾದರೂ ಮಾರ್ಕೆಟ್ ಬಂದಿಲ್ಲ, ಬಟ್ ಏನಾದ್ರು ಟಚ್ ಆಗಿತ್ತು ಅಂತಂದ್ರೆ ಎಷ್ಟು ಪಾಯಿಂಟ್ಸ್ ಇರ್ತಿತ್ತು ಅಂತ ಚೆಕ್ ಮಾಡೋಣಂತ. ಇಲ್ಲಿ ನೋಡ್ಬೋದು ನಮ್ಮ ರೆಸಿಸ್ಟೆನ್ಸ್ಗೆ ನಾವು ಬೈ ಮಾಡಿದ್ವಿ ಅಂತಂದ್ರೆ, ಯಾಕಂದ್ರೆ ಟ್ರೆಂಡ್ ಲೈನ್ ಐತಿ. ಟ್ರೆಂಡ್ ಲೈನ್ ಇರೋದ್ರಿಂದ ನಮಗೆ ಡಬಲ್ ಕನ್ಫರ್ಮೇಷನ್ ಸಿಕ್ಕಿತ್ತು. 155 ಅಪ್ರಾಕ್ಸಿಮೇಟ್ಲಿ 160 ಪಾಯಿಂಟ್ಸನ್ನು ಇಲ್ಲಿ ನಾವು ಗ್ರ್ಯಾಬ್ ಮಾಡ್ಕೋಬೋದಿತ್ತು. 160 ಪಾಯಿಂಟ್ಸನ್ನು ಗ್ರ್ಯಾಬ್ ಮಾಡ್ಬೋದಿತ್ತು ನಾವು ನಿನ್ನೆ ತೊಗೊಂಡಿದ್ರು. ಆದ್ರೆ
ಓ ಐ ನಿನ್ನೆ ಒಂದೇ ದಿನಕ್ಕೆ ಮಾತ್ರ ನಾವು ನೋಡ್ತೇವೆ ಓ ಐ ಚೇಂಜನ್ನು, ಹಾಗಾಗಿ ನಾವು ಒಂದೇ ದಿನಕ್ಕೆ ಮಾತ್ರ ನಾವು ಮಾಡ್ಬೇಕಾಕೈತಿ, ಅದರಿಂದ ಜಾಸ್ತಿ ನಾವು ತಗೋಬಾರ್ದು. ಓಕೆ.